ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಏನು ಮಾಡ್ತಿದ್ದೀರಾ ಎಲ್ಲರೂ? ನಾನು ನಿಮ್ಮ ಅಶ್ವಿನಿ ರಾಜೇಶ್. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ತಲೆನೋವಿಗೆ ಯಾವ ಥರದ ಮನೆಮದ್ದು ಮಾಡಬಹುದು ಅಂತ. ಸೊ ನೀವೆಲ್ಲ ಅಪ್ಲೈ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಯಾವುದೇ ರೀತಿ ಟಿಪ್ಸ್ ವಿಡಿಯೋ ಆಮೇಲೆ ರೀಲ್ಸ್ ವಿಡಿಯೋನು ಮಾಡ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಒಳ್ಳೊಳ್ಳೆ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ನೀವು ಮನೇಲಿ ಮಾಡಿ ನೋಡಿ, ನಿಮಗೆ ನಿಜ ಗೊತ್ತಾಗುತ್ತೆ, ರಿಸಲ್ಟ್ ಒಳ್ಳೇದು ಬರುತ್ತೆ. ಸೊ ಅದಕ್ಕೆ ಈಗ ಶುರು ಮಾಡೋಣ ಯಾವ ಟಿಪ್ಸ್ ಅಂತ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಆ್ಯಸಿಡಿಟಿಗೆ ಒಂದು ಒಳ್ಳೆ ಮನೆಮದ್ದು, ಒಳ್ಳೆ ಟಿಪ್ಸ್. ಅದು ಆ್ಯಸಿಡಿಟಿ ಎಲ್ಲರಿಗೂ ಆಗುತ್ತೆ. ಈ ಸಕ್ಕರೆಯಲ್ಲಂತೂ ಎಲ್ಲರಿಗೂ ಆ್ಯಸಿಡಿಟಿ ಅಂದರೆ ಹುಳಿ ತೆಗೆ ಬರೋದು, ಎದೆ ಉರಿಯೋದು ಎಲ್ಲರಿಗೂ ಆಗುತ್ತಲ್ವಾ. ಆದವ್ರು ಏನು ಮಾಡ್ತೀರಾ, ಮಾತ್ರೆ ತೊಗೊತೀರಾ, ಅದಕ್ಕೆ ಏನೇನೋ ಕುಡಿತೀರಾ ಸರಿ ಆಗ್ಬೋದೇನೋ ಅಂತ. ಅದು ಆ ತಕ್ಷಣಕ್ಕೆ ಒಂದು ಸಲ ಸರಿ ಆಗಬಹುದು, ಆದರೆ ಮತ್ತೆ ಬರ್ತಾನೇ ಇರುತ್ತೆ ಅಲ್ವಾ. ಆಗೇನು ಮಾಡ್ತೀರಾ? ಅದಕ್ಕೆ ನಾನು ನಿಮಗೆ ಒಳ್ಳೆ ಟಿಪ್ಸ್ ಹೇಳ್ತೀನಿ. ಈ ಮನೆಮದ್ದನ್ನು ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಸಿಡಿಟಿ ಎಲ್ಲರಿಗೂ ಇರುತ್ತೆ. ಇದ್ದವ್ರು ಏನು ಮಾಡಬೇಕು ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. ಎದೆ ಉರಿ ಬಂದ ತಕ್ಷಣ ಏನು ಮಾಡ್ತೀರಾ ಅಂದರೆ, ಹಾಲಿರುತ್ತಲ್ಲ ಮನೇಲಿ, ಹಾಲು ಕುಡಿಬೇಕು ಅಂತ ಅಂದರೆ ತಣ್ಣಗಿರೋ ಹಾಲು, ಅಂದರೆ ಫ್ರಿಜ್ಜಲ್ಲಿರೋ ಹಾಲು ಅಲ್ಲ. ಫ್ರಿಜ್ಜಲ್ಲಿರೋ ಹಾಲನ್ನ ಹಾಗೆ ಎರಿಸ್ಕೊಂಡು ತಕ್ಷಣ ಕುಡಿಯೋದಲ್ಲ. ಅದು ನಾರ್ಮಲ್ ಟೆಂಪ್ರೇಚರಲ್ಲಿ ಇರಬೇಕು, ತಣ್ಣನೇ ಇರಬೇಕು. ಅದು ನಾರ್ಮಲ್, ಈ ಹೊರಗಡೆ ತೆಗೆದ್ರೆ ನಾರ್ಮಲ್ ಟೆಂಪ್ರೇಚರಲ್ಲಿ ಇರುತ್ತಲ್ಲ ಹಾಲು, ಆ ಹಾಲನ್ನು 1 ಗ್ಲಾಸ್ನ ಕುಡಿಬೇಕು ನೀವು. ಎದೆ ಉರಿ ಹುಳಿ ತೆಗು ಬಂದಾಗ ಅದು ಆ್ಯಸಿಡಿಟಿ ಅದನ್ನ ನಿರ್ಮೂಲನೆ ಮಾಡುತ್ತೆ. ಆ ಹಾಲು ತುಂಬಾ ಒಳ್ಳೆಯದು ಆ್ಯಸಿಡಿಟಿಗೆ. ತಣ್ಣ ಹಾಲು ಅಂತ ಅಂದರೆ ಫ್ರಿಜ್ಜಲ್ಲಿರುವಂಥ ಹಾಲಲ್ಲ, ಅಂದರೆ ನಾರ್ಮಲ್ ಟೆಂಪ್ರೇಚರಲ್ಲಿರುವಂಥ ತಣ್ಣನ ಹಾಲನ್ನು ನೀವು ಕುಡಿದ್ರೆ ನಿಮಗೆ ಆ್ಯಸಿಡಿಟಿ ಮಾಯ ಆಗುತ್ತೆ. ಅದನ್ನು ನೀವು ಮಾಡಿ ನೋಡಿ, ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ರಿಸಲ್ಟು. ಹಾಗೆ ನೀವು ಯಾರ್ಯಾರಿಗೆ ಗೊತ್ತಿಲ್ಲ ನೋಡಿ, ಅವರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ ಅಥವಾ ಹಂಚ್ಕೊಳ್ಳಿ. ಏನು ಮಾಡ್ತೀರಾ ನೋಡಿ, ನೀವೇ ಹೇಳಿ ಅವರಿಗೆ, ತುಂಬ ಚೆನ್ನಾಗಿರುತ್ತೆ. ನಾನು ಒಳ್ಳೊಳ್ಳೆ ಟಿಪ್ಸ್ ಜೊತೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಅಂದರೆ ನನಗೆ ಒಳ್ಳೆ ಟಿಪ್ಸು ನಿಮ್ಗೆ ಇದೇ ಥರ ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ರೀತಿ ವಿಡಿಯೋ ಶೇರ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡಬಹುದು. ಸೊ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ ಇದೇ ಥರ. ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ನನಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ನಾನು ನಿಮ್ಮ ಅಶ್ವಿನಿ ರಾಜೇಶ್.